ಹಾಯ್ ಫ್ರೆಂಡ್, ರಾವಣ ಯಾರು ಎಂದು ಮತ್ತೆ ಪ್ರಶ್ನೆ ಮಾಡಿದರೆ ಸ್ಪೀಡ್ ಸಮಾಧಾನ ಹೇಳ್ತೀರಿ. ನಾವು ಚಿಕ್ಕವರ ಇದ್ದಾಗಿನಿಂದ ರಾವಣ ಎಂದರೆ ವಿಲಾನ್ ಎಂದು ಅಂದುಕೊಂಡೀವಿ. ಆದರೆ ನೆಗೆಟಿವ್ ವಿಷಯ ಕೇಳಿದಾಗ ನಾವು ಅದನ್ನ ವಿಲಾನ್ ಅಂತ ಹೇಳ್ತೀವಿ. ಅದೇ ಪಾಸಿಟಿವ್ ಕೇಳಿದ್ರೆ ಅದನ್ನ ನಾವು ಹೀರೋ ಅಂತ ಹೇಳ್ತೀವಿ. ಆದರೆ ರಾವಣ ಎಷ್ಟು ಇಂಟೆಲಿಜೆಂಟ್. ಆತ ರಾಮನಿಗೋಸ್ಕರ ಹೋಮ ಮಾಡಿದ, ಅದು ನಿಮಗೆ ಗೊತ್ತಾ? ಕೋಪದಲ್ಲಿ ಶನಿ ದೇವರನ್ನೇ ಬಂದಿ ಮಾಡಿದ್ದು ನಿಮಗೆ ಗೊತ್ತಾ? ಇಂತಹ ವಿಷಯವು ರಾವಣನ ಜೀವನದಲ್ಲಿ ನಡೆದಿದ್ದಾವೆ. ಅವುಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಥವಾ ಲೈಕ್ ಶೇರ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಮುಂದೆ ಟೈಮ್ ಸಿಗಲ್ಲ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರಾವಣನು ರಾಮಾಯಣದಲ್ಲಿ ಪ್ರಧಾನ ಪಾತ್ರ. ರಾಮಾಯಣ ಪ್ರಕಾರ ರಾವಣ ಲಂಕೆಗೆ ಅಧಿಪತಿ. 10 ಸಾರಿ ವಿಚಾರ ಮಾಡುವವನು ಮತ್ತು 10 ವಿದ್ಯೆ ಕಲಿತವನು. ಅದಕ್ಕೆ ದಶಕಂಠ ರಾವಣ ಎನ್ನುತ್ತಾರೆ. ದಸರಾ ಹಬ್ಬದಲ್ಲಿ ರಾವಣನ ಮೂರ್ತಿಗೆ ಸುಟ್ಟು ಮತ್ತು ಪಾದರಕ್ಷೆಯಿಂದ ಹೊಡೆಯುತ್ತಾರೆ. ಆದರೆ ರಾವಣ ದೊಡ್ಡ ಶಿವನ ಭಕ್ತ. ಅದರಲ್ಲಿ ಅವನು ಬ್ರಾಹ್ಮಣ ಮತ್ತು ವೇದಗಳನ್ನು ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವನು. ಎಷ್ಟೋ ಐಶ್ವರ್ಯದಿಂದ ದೇವರನ್ನೇ ಧಿಕ್ಕರಿಸಿದವನು. ಅವನ ದೇಹದಿಂದ ಗಡಗಡನೆ ನಡಗಿಸುವ ವ್ಯಕ್ತಿ ರಾವಣ. ಯಾರು 3 ಲೋಕವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡವನು. ಆತ ಪಾಲಿಸಿದ ಲಂಕಾ ನಗರ ಬಂಗಾರದಿಂದ ಮಾಡಲಾಗಿದೆ. ಅದನ್ನು ಸ್ವರ್ಣ ಲಂಕ ಎಂದು ಕರೆಯಲಾಗುತ್ತದೆ. ಇಷ್ಟು ಇದ್ದರೂ ರಾವಣ ಸೀತೆಯನ್ನು ಅಪಹರಿಸಿ ರಾಮನೊಂದಿಗೆ ವೈರಿಯಾಗುತ್ತಾನೆ. ಈ ಕಾರಣದಿಂದ ಅವನು ಅಸುರನಾಗುತ್ತಾನೆ. ರಾವಣನು ರಾಮನಿಗೋಸ್ಕರ ಯಜ್ಞ ಮಾಡಿದ್ದಾನೆ. ಇದು ನಿಮಗೆ ನಂಬಲು ಕಷ್ಟವಾದರೂ ಸರಿ, ಇದು ಸತ್ಯ. ಲಂಕೆಗೆ ಹೋಗಬೇಕೆಂದು ವಾನರ ಸೈನ್ಯವು ಕಲ್ಲಿನಿಂದ ಸೇತುವೆ ಮಾಡುವುದು ನಿಮಗೆ ಗೊತ್ತು ಅಲ್ವಾ? ಕೇವಲ ವಾನರ ಸೈನ್ಯ ಸೇತುವೆ ಕಟ್ಟಲಿಲ್ಲ, ರಾವಣನ ಸಹಾಯ ಕೂಡ ಇದೆ. ಸೇತುವೆ ಕಟ್ಟುವ ಮುಂದೆ ರಾಮನು ಶಿವನನ್ನು ಪೂಜಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಯಜ್ಞ ಮಾಡುವುದಕ್ಕೆ ಒಬ್ಬ ಪೂಜಾರಿ ಬೇಕಾಗುತ್ತಾನೆ. ರಾವಣನು ಎಷ್ಟು ಶಕ್ತಿವಂತನು ಅಷ್ಟು ವಿವೇಕ ಇದ್ದವನು. ಅದಕ್ಕೆ ರಾಮನ ವಿಜ್ಞಾಪನ ಪತ್ರವನ್ನು ರಾವಣಿಗೆ ಕಳಿಸುತ್ತಾನೆ. ಏಕೆಂದರೆ ರಾವಣ ಶಿವನ ಪರಮ ಭಕ್ತನು. ಅದಕ್ಕೆ ಯಜ್ಞ ಮಾಡುವುದಕ್ಕೆ ಬರುವುದಿಲ್ಲ ಎನ್ನಲಿಲ್ಲ. ರಾವಣನು ರಾಮೇಶ್ವರಕ್ಕೆ ಹೋಗಿ ಯಜ್ಞ ನಿರ್ವಹಣೆ ಮಾಡುತ್ತಾನೆ. ಯಜ್ಞ ಪೂರ್ತಿ ಮಾಡುವುದಲ್ಲದೆ ರಾಮನಿಗೆ ಆಶೀರ್ವಾದ ಮಾಡುತ್ತಾನೆ. ಪೂಜಾರಿಯಾದ ರಾವಣನು ತಥಸ್ತು ಎನ್ನುತ್ತಾನೆ. ರಾವಣನು ಸೀತೆಯನ್ನು ಅಪಹರಿಸಿದರೂ ಆಕೆಯನ್ನು ಯಾಕೆ ಮುಟ್ಟಲಿಲ್ಲ? ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬ ಮನುಷ್ಯ ಒಬ್ಬ ಮಹಿಳೆಯನ್ನು ಅಪಹರಣ ಮಾಡಿ ಕರೆದುಕೊಂಡು ಹೋದ ಮೇಲೆ ಮುಟ್ಟಲಿಲ್ಲ ಎಂದರೆ ಅದು ರಾವಣನೊಬ್ಬನೇ. ಒಳ್ಳೆಯತನ ಅನ್ನುವುದು ಈ ಕಥೆಯಲ್ಲಿ ಇನ್ನೊಂದು ಮುಖವೂ ಇದೆ. ರಾವಣನು ಸ್ತ್ರೀಲೋಲ. ಈ ಕಾರಣದಿಂದ ನರ್ಕೋರ ಅರ್ಧಂಗಿ ಜೊತೆ ತಪ್ಪಾಗಿ ನಡೆಯುವಳಿಕೆ ಮಾಡಿದವನು. ಆಗ ನರ್ಕೋರ ಅರ್ಧಂಗಿ ರಾವಣನಿಗೆ ಶಾಪ ಹಾಕುತ್ತಾಳೆ. ಒಬ್ಬ ಮಹಿಳೆಯನ್ನು ಆಕೆ ಅಂಗೀಕಾರ ಇಲ್ಲದೆ ಮುಟ್ಟಿದರೆ ವಿನಾಶನಕ್ಕೆ ದಾರಿಯಾಗುತ್ತೆ ಎಂದು ಶಾಪ ಹಾಕುತ್ತಾಳೆ. ಈ ಕಾರಣದಿಂದ ಸೀತೆಯನ್ನು ಅಪಹರಿಸಿದರೂ ಆಕೆಯನ್ನು ಮುಟ್ಟಲಿಲ್ಲ. ಎಷ್ಟು ಮೃದುವಾಗಿ ಅಪಹರಿಸಿದನು ಅದೇ ರೀತಿ ಆಕೆಯನ್ನು ಮದುವೆಯಾಗಬಹುದು. ಆದರೆ ಆ ಕಾರಣದಿಂದ ಅವನು ತನ್ನ ಆಸ್ಥಾನ ಮತ್ತು ತನ್ನ ಪ್ರಜೆಗಳಿಗೋಸ್ಕರ ದಿಕ್ಕು ಇಲ್ಲದೆ ಆಗುತ್ತಾರೆ ಎಂದು ಅವನಿಗೆ ತಿಳಿದ ಮೇಲೆ ಅವನು ಮುಟ್ಟಲಿಲ್ಲ. ಅದಕ್ಕೆ ಸೀತೆ ದೇವಿನಿಂದ ದೂರವಿದ್ದು, ಜ್ಯೋತಿಷ್ಯ ಬಗ್ಗೆ ನಿಮಗೆ ಎಷ್ಟೋ ಗೊತ್ತಿದ್ದರೂ ಸಹ ಈ ವಿಷಯವು ತಿಳಿದ ಮೇಲೆ ಆಶ್ಚರ್ಯವಾಗುತ್ತೀರಿ. ಒಬ್ಬ ಮನುಷ್ಯನು ಜನನ ಆದ ಮೇಲೆ ಗ್ರಹಗಳ ಗಮನ ಆತನ ಜೀವನದ ಮೇಲೆ ಬೀಳುತ್ತೆ. ವಿವೇಕನಾದವ ರಾವಣನು ಈ ವಿಷಯ ಚೆನ್ನಾಗಿ ಅದಕ್ಕೆ ಆತನು ಶಕ್ತಿಯಿಂದ ತನಗೆ ಹುಟ್ಟುವ ಮಕ್ಕಳಿಗಾಗಿ ಗ್ರಹಗಳನ್ನು 11ನೇ ಸ್ಥಾನದಲ್ಲಿ ಇರಬೇಕು ಎಂದು ಆದೇಶ ಮಾಡುತ್ತಾನೆ. ರಾವಣನ ಮಾತು 9 ಗ್ರಹ ಕೇಳಿದವು, ಆದರೆ ಶನಿ ಈ ಮಾತು ಕೇಳಲಿಲ್ಲ. ಆತ ಹೋಗಿ 11ನೇ ಸ್ಥಾನದಲ್ಲಿ ಕುಳಿತುಕೊಳ್ಳದೆ ಬೇರೆ ಸ್ಥಾನದಲ್ಲಿ ಕುಳಿತಿರುತ್ತಾನೆ. ಶನಿ ದೇವನು ಈ ಥರ ಮಾಡಿದ್ದಾನೆ ಎಂದರೆ ನಾನು ಅವಮಾನ ಮಾಡಿಕೊಂಡಂತೆ ಎಂದು ಭಾವಿಸುತ್ತಾನೆ. ಆದ್ದರಿಂದ ರಾವಣನು ಕೋಪವಂತನಾಗುತ್ತಾನೆ. ಶಕ್ತಿಯಿಂದ ಸ್ವಲ್ಪ ದಿನ ಶನಿಯನ್ನು ರಾವಣನಲ್ಲಿ ಬಂದಿಯಾಗುತ್ತಾನೆ. ಈ ವಿಷಯವು ಎಷ್ಟು ಕಥೆಯಲ್ಲಿ ಕೇಳೇ ಇರ್ತೀರಿ. ಜ್ಯೋತಿಷ್ಯ ಬಗ್ಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ. ರಾವಣನಿಗೆ ಅಲಂಕಾರದಲ್ಲಿ ಕೂಡ ಎಷ್ಟು ಅಭಿರುಚಿ ಇದೆ. ಹೆಣ್ಣು ಮಕ್ಕಳಿಗಿಂತ ಚೆನ್ನಾಗಿ ರೆಡಿ ಆಗುತ್ತಿದ್ದ. ನಮ್ಮ ದೇಶದಲ್ಲಿ ಮತ್ತು ಇತರ ದೇಶದಲ್ಲಿ ಆತನನ್ನು ದೇವರು ಎಂದು ಪೂಜೆ ಮಾಡುತ್ತಾರೆ.
ಮತ್ತು ಆರಾಧನೆ ಕೂಡ ಮಾಡುತ್ತಾರೆ. ರಾವಣನ ಹೆಸರು ಬಗ್ಗೆ ಇರುವ ಕಥೆಯನ್ನು ತಿಳಿಯೋಣ. ರಾವಣ ಎಂದು ಹೆಸರು ಇಟ್ಟವರು ಯಾರು? ರಾವಣನು ಹುಟ್ಟಿದ ಮೇಲೆ ಅವನಿಗೆ ದಶ ಎಂದು ಹೆಸರಿತ್ತು. ರಾವಣನು ಲಂಕವನ್ನು ಪಾಲನೆ ಮಾಡಲು ಶುರು ಮಾಡಿದಾಗ ರಾವಣನು ಶಿವನನ್ನು ಭೇಟಿಯಾಗಲು ಹೋಗುತ್ತಾನೆ. ಶಿವನು ಧ್ಯಾನದಲ್ಲಿ ಇರುತ್ತಾನೆ. ನಂದಿಯು ರಾವಣನ ಆಗಮನವನ್ನು ನೋಡಿದ ಮೇಲೆ ನಿಲ್ಲು ಎಂದು ಆಜ್ಞಾಪಿಸುತ್ತಾನೆ. ಇದರಿಂದ ರಾವಣನಿಗೆ ಕೋಪ ಬರುತ್ತೆ. ಇದರಿಂದ ರಾವಣನು ಕೈಲಾಸ ಪರ್ವತವನ್ನು 2 ಕೈಯಿನಿಂದ ಎತ್ತುತ್ತಾನೆ. ಇದರಿಂದ ಶಿವನ ಧ್ಯಾನ ಮುರಿಯುತ್ತದೆ. ಶಿವನಿಗೆ ಜಾಸ್ತಿ ಕೋಪ ಬರುತ್ತದೆ. ಈ ಕಾರಣದಿಂದ ಶಿವನು ತಾಂಡವನಾಡುತ್ತಾನೆ. ಆಗ ಶಿವನು ತನ್ನ ಪಾದವನ್ನು ಕೈಲಾಸ ಪರ್ವತ ಮೇಲೆ ಇಡುತ್ತಾನೆ. ರಾವಣನು ಎಷ್ಟು ಶಕ್ತಿವಂತನಾದರೂ ಸರಿ ಶಿವನ ಮುಂದೆ ಸ್ವಲ್ಪ. ಶಿವನು ಪಾದ ಕೈಲಾಸ ಪರ್ವತ ಮೇಲೆ ಇಟ್ಟಾಗ ರಾವಣನ 2 ಕೈ ಪರ್ವತ ಕೆಳಗೆ ಸಿಲುಕುತ್ತದೆ. ಇದರಿಂದ ರಾವಣ ಜೋರಾಗಿ ಅರಸುತ್ತಾನೆ. ಆ ಶಬ್ದದಿಂದ ಭೂಮಿ ಒಡೆದು ಹೋಗುವ ಶಬ್ದವಾಗುತ್ತದೆ. ಅದಕ್ಕೆ ಶಿವನು ರಾವಣ ಎಂದು ನಾಮಕರಣ ಮಾಡುತ್ತಾನೆ. ಗಟ್ಟಿಗೆ ಶಬ್ದ ಮಾಡುವನು ಎಂದು ಹೆಸರದ ಅರ್ಥ. ರಾವಣನ ಶಕ್ತಿ ಪ್ರಪಂಚಕ್ಕೆ ಗೊತ್ತು. ಆದರೆ ರಾವಣನು ವೀಣೆ ಕೂಡ ಅದ್ಭುತವಾಗಿ ಬಾರಿಸುವವನು. ನಿಮಗೆ ಗೊತ್ತಾ? ಬಲ, ಬುದ್ಧಿ ಈ 2 ರಾವಣನಲ್ಲಿ ಕಾಣಿಸುವ ಲಕ್ಷಣ. ನೀವು ಚೆನ್ನಾಗಿ ವಿಚಾರಣೆ ಮಾಡಿದರೆ ರಾವಣನ ಸೈನ್ಯದ ಜೆಂಡದ ಮೇಲೆ ವೀಣೆ ಗುರುತು ಕಾಣುತ್ತೆ. ರಾವಣನ ಮಧುರ ವೀಣೆ ವಾದ್ಯವನ್ನು ಕೇಳಿ ದೇವತೆಯರು ಆನಂದ ಪಡುತ್ತಿದ್ದರು. ಅದಕ್ಕೋಸ್ಕರ ಸ್ವರ್ಗದಿಂದ ಭೂಲೋಕಕ್ಕೆ ಬರುತ್ತಿದ್ದರು. ಸಂಗೀತಕ್ಕೆ ಹತ್ತಿರವಿದ್ದವರು ದೇವರಿಗೂ ಹತ್ತಿರ ಎಂಬುದು ರಾವಣನ ಆಲೋಚನೆ. ಅದಕ್ಕೆ ಶಿವನ ಪೂಜೆಯಲ್ಲಿ ರಾವಣನ ವೀಣೆ ಕಂಡ ಕೂಡ ಇರುತ್ತಿತ್ತು. ಒಳ್ಳೆಯದು ಮತ್ತು ಕೆಟ್ಟದ್ದು ಇರುತ್ತೆ. ಇದಕ್ಕೆ ರಾವಣಿಗೆ ಸಾಕ್ಷಿ. ರಾವಣನಲ್ಲಿ ಇರುವ ನೆಗೆಟಿವ್ ಬಿಟ್ಟು ಪಾಸಿಟಿವ್ ತಗೊಳ್ಳೋಣ. ಎಷ್ಟು ಕೆಟ್ಟವನಾದರೂ ಸಹ ರಾವಣ ಇಲ್ಲವೆಂದರೆ ರಾಮಾಯಣವೇ ಇಲ್ಲ. ರಾವಣ ಯಾವ ವಿಷಯವೂ ನಿಮಗೆ ಗೊತ್ತು? ಕಾಮೆಂಟ್ನಲ್ಲಿ ಮೆಸೇಜ್ ಮಾಡಿ.